ಹಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸುಮಾರು ಜನ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಆ ಗಣೇಶ ಒಳ್ಳೆ ಆಯುರಾರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ನೆಕ್ಸ್ಟು ಗಣೇಶ ಹಬ್ಬದ ದಿನವೇ ನಮ್ಮದು RCC ಪೂಜೆ ಇತ್ತು. ಇಡೀ ದಿನ ಇಲ್ಲೇ ಆಗೋಯ್ತು. ತುಂಬ ಅಂದರೆ ತುಂಬ ಟಯರ್ಡ್ ಅಂತಲೇ ಹೇಳ್ಬೋದು. ಬಿಸಿಲಲ್ಲಿ ಎಷ್ಟು ಅನ್ಈಸಿ ಥರ ಆಗೋಯ್ತು ಅಂದರೆ ಬೆಳಗ್ಗೆ 6 ಗಂಟೆಗೇ ಹೋಗಿದ್ದಿದ್ದು. ಬೆಳಗ್ಗೆ 6 ಗಂಟೆಗೆ ಹೋಗಿ ಸಂಜೆ 5:45 6 ಗಂಟೆವರೆಗೂ ಅಲ್ಲೇ ಇದ್ದೀವಿ. ಅಂದರೆ ಅವರು RCC ಎಲ್ಲ ಮುಗಿಸೋಷ್ಟರಲ್ಲಿ, ಅದು ಬೇರೆ ನಮ್ಮ ಮನೆಯಿಂದ ಅದು ಹೊಸ ಮನೆ ತುಂಬ ಡಿಸ್ಟೆನ್ಸ್ ಜಾಸ್ತಿ, ಅರೌಂಡ್ 18-20 ಕಿಲೋಮೀಟರ್ಸ್ ಅಷ್ಟು ಜಾಸ್ತಿ. ವಾಪಸ್ ಬರೋಕ್ಕೂ ಆಗ್ತಿರ್ಲಿಲ್ಲ. ಪೂಜೆ ಬೆಳಗ್ಗೆ ಟೈಮ್ ಸರಿಗೆಲ್ಲ ಆಯಿತು. ಸಿಂಪಲ್ ಪೂಜೆನೇ ಇರುತ್ತೆ. RCCಗೇನು ತುಂಬ ಪ್ರೊಸೀಜರ್ ಏನೂ ಇರಲ್ಲ. ಸಿಂಪಲ್ ಪೂಜೆನೇ. ಮನೆ ದೇವ್ರನ್ನ ಇಟ್ಟು, ಗಣೇಶನ ಇಟ್ಟು, ಫಸ್ಟು ಈಶಾನ್ಯ ಮೂಲೆಗೆ, ಆಮೇಲೆ ನೈಋತ್ಯ ಮೂಲೆಗೂ ಏನೋ ಪೂಜೆ ಎಲ್ಲ ಮಾಡಿಬಿಟ್ಟು, ಆಮೇಲೆ ಅಲ್ಲೆಲ್ಲ ಸ್ವೀಟ್ ಹಂಚ್ಬಿಟ್ಟು ಎಲ್ಲರಿಗೂ ಇಷ್ಟು ಅಮೌಂಟು ಅಂತ ಎಲ್ಲರಿಗೂ ಕೊಟ್ಬಿಟ್ಟು, ಅದು ಮೇನಾಗಿ ಏನು ಅಂದರೆ RCC ಹಾಕಿದ ತಕ್ಷಣ ಇವ್ರಿಗೆಲ್ಲ ಹೊಟ್ಟೆ ತುಂಬ ಊಟ ಹಾಕಬೇಕು, ಅದೇ ಇಂಪಾರ್ಟೆಂಟು. ನಾವು ಭಟ್ರಿಗೆ ಕೇಳಿದ್ವಿ, ಮನೆ ದೇವ್ರಿಗೆ ಪೂಜೆ ಥರ ಮಾಡಿ, ಬಟ್ ನೀವೇನು ಅಂದರೆ ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಹಾಕೋದೇ RCCದು ಇಂಪಾರ್ಟೆಂಟ್ ಅಂತ ಅಂದರು. ಏಕೆಂದರೆ ಎಲ್ಲರೂ ಅಷ್ಟೊಂದು ಕಷ್ಟಪಟ್ಟಿರ್ತಾರಲ್ಲ, ತುಂಬ ಅಂದರೆ ತುಂಬ ಕಷ್ಟಪಟ್ಟಿರ್ತಾರೆ. ನಾನು ನೋಡಿದೆ ಅಲ್ವಾ. ಅದಕ್ಕೇ ಕೇಟರಿಂಗ್ ಆರ್ಡರ್ ಕೊಟ್ಟಿದ್ವಿ. ಏನೇನು ಐಟಮ್ಸ್ ಮಾಡಿಸಿದ್ವಿ ಅಂತ ಮುಂದೆ ತೋರಿಸ್ತಾ ಹೋಗ್ತೀನಿ. ಬೆಳಗ್ಗೆ ನಾರ್ಮಲ್ ಮನೆ ದೇವ್ರದ್ದು ಮತ್ತು ಗಣೇಶ ಇಟ್ಕೊಂಡು, ಗಣೇಶ ಹಬ್ಬ ಅಲ್ವಾ, ಗಣೇಶ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾಯಿರ್ತೀವಿ. ಎಷ್ಟೊಂದು ಜನ ಕೇಳ್ತಿರ್ತಾರೆ, ಹೇಗೆ ಎಲ್ಲ ಮ್ಯಾನೇಜ್ ಮಾಡ್ತಾಯಿರ್ತೀರಾ, ಕೆಲ್ಸಕ್ಕೆ ಹೋಗ್ತೀರಾ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಇವತ್ತಿನ ವ್ಲಾಗಲ್ಲಿ ನಾವು ಕೆಲಸ ಮಾಡೋದನ್ನು ಎಂಜಾಯ್ ಮಾಡಿಕೊಂಡು, ಸ್ಟ್ರೆಸ್ ತೊಗೊಳ್ದೆ, ಡೈಲಿ ರೊಟೀನ್ನೇ. ಏಕೆಂದರೆ ಡೈಲಿ ನಾವು ಮಾಡ್ತಾನೆ ಇರ್ತೀವಿ. ನಾವು ಹೆಂಗಸರದ್ದು ಏನು ಅಂದರೆ ಮಾಡಿದ್ದೇ ಮಾಡ್ತಾ ಇರಬೇಕು. ಡೈಲಿ ಒಂದು ಹೊಸ ಕೆಲಸ ಆ್ಯಡ್ ಆಗುತ್ತೆ ಹೊರತು ಏನೂ ಡಿಲೀಟ್ ಆಗೋಲ್ಲ. ಡೈಲಿ ಅಡುಗೆ ಮಾಡಲೇಬೇಕು, ಕೆಲಸ ಮಾಡಲೇಬೇಕು, ಮನೆ ಕ್ಲೀನ್ ಮಾಡಲೇಬೇಕು. ಇವೆಲ್ಲ ಡೈಲಿ ರೊಟೀನ್ನೇ. ಎಂಜಾಯ್ ಮಾಡಿಕೊಂಡು, ಸ್ಟ್ರೆಸ್ ಫ್ರೀ ಮಾಡಿಕೊಂಡು ಹೇಗೆ ಮಾಡೋದು ಅಂತ 10 ಸಿಂಪಲ್ ಮಾರ್ನಿಂಗ್ ಹ್ಯಾಬಿಟ್ಸ್ನ ನಾನು ಏನು ಅಂತ ಹೇಳ್ಕೊಡ್ತೀನಿ. ಬೆಳಗ್ಗೆ ಇದನ್ನು ಸ್ಟ್ರೆಸ್ ಫ್ರೀ ಆಗಿ ಫಾಲೋ ಮಾಡ್ಕೊಂಬಿಟ್ರೆ, ಫಾಲೋ ಅಂದರೆ ಡೈಲಿ ಇದನ್ನು ಮಾಡಲೇಬೇಕು ಅಂದಂಗೆ ಫಾಲೋ ಮಾಡಬೇಕು. ಅಂದರೆ ನಮಗೂ ಸುಸ್ತಾಗಬಾರ್ದು, ಕರೆಕ್ಟಾಗಿ ಮನೆಯೂ ಡೈಲಿ ಮ್ಯಾನೇಜ್ ಮಾಡ್ಕೋಬೇಕು, ಪ್ರೊಡಕ್ಟಿವ್ ಡೇ ಮಾಡ್ಕೋಬೇಕು ಅಂದರೆ ಈ ಟಿಪ್ಸ್ನ ಫಾಲೋ ಮಾಡ್ಕೋಬೋದು. ಫಸ್ಟು ಬಂದು ನಮ್ಮ ಬಗ್ಗೆ ನಾವು ಕೇರ್ ತೊಗೋಬೇಕು. ನಾವು ಫಿಟ್ಟಾಗಿದ್ದರೆ ಮಾತ್ರ ನಾವು ಮ್ಯಾನೇಜ್ ಮಾಡ್ಕೊಳಕ್ಕೆ ಸಾಧ್ಯ. ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತೀನಿ. ನಾವು ಯಾವಾಗಲೂ ಅಷ್ಟೇ ನಮ್ಮ ಬಗ್ಗೆ ನಾವು ಕೇರ್ ತೊಗೊಂಡ್ರೆ ನಾವು ಆ್ಯಕ್ಟಿವ್ ಆಗಿರ್ತೀವಿ. ನಾವೇ ಲೇಸಿ ಆಗಿರಬಾರ್ದು. ಮೆಂಟಲಿ ಫಿಸಿಕಲಿ ನಾವು ಫಿಟ್ಟಾಗಿರಬೇಕು. ಮೋಟಿವೇಟ್ ಮಾಡ್ಕೋತಾ ಇರಬೇಕು. ಅನಿಸುತ್ತೆ, ಅಯ್ಯೋ ಏನಪ್ಪ ಡೈಲಿ ಮಾಡಿದ್ದೇ ಮಾಡಬೇಕು ಅಂತ ಬೇಜಾರಾಗ್ತಾ ಇರುತ್ತೆ. ಈ ಥರ ಮಾಡ್ಕೊಳ್ದೆ ಮೆಂಟಲಿ ನಾವು ಆ್ಯಕ್ಟಿವ್ ಆಗಿರಬೇಕು, ಫಿಸಿಕಲಿ ಆ್ಯಕ್ಟಿವ್ ಇರಬೇಕು. ಅಂದರೆ ನಾನು ಏನೇನು ಮಾಡ್ತೀನಿ ಅಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಕೂತ್ಕೊಂಡು ಏನೇ ಟೈಮ್ ಆಗಿರಲಿ ನಾನು ನೀರು ಕುಡಿತೀನಿ, ಬಿಸಿ ನೀರು ಕುಡಿತೀನಿ. ಆಮೇಲೆ ಡಿಟಾಕ್ಸು ನಾನು ಬ್ಲಾಗಲ್ಲಿ ತೋರಿಸ್ತಾನೆ ಇರ್ತೀನಿ. ಏನೇ ಆದರೂ ಡಿಟಾಕ್ಸ್. ಇವತ್ತಿಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಾನು ಜೀರಿಗೆ ನೀರು ಕುಡ್ಕೊಂಡೇ ಬಂದಿದ್ದಿತ್ತು. ಏನೇ ಬ್ಯುಸಿ ಇದ್ದರೂ ಕೂಡ ನಾವು ನಮಗೋಸ್ಕರ ಟೈಮ್ ಕೊಟ್ಟರೆ, ಅದು ನಮಗೋಸ್ಕರ ಅಂತಲ್ಲ, ನಮ್ಮ ಬಾಡಿಗೆ ಅದು ಡಿಮ್ಯಾಂಡ್ ಮಾಡ್ತಿರುತ್ತೆ. ಯಾವಾಗಲೂ ಹೇಳ್ತಾ ಇರ್ತಾರೆ, 24 ಅವರ್ಸಲ್ಲಿ 1 ಅವರ್ ನಾವು ನಮ್ಮ ಬಾಡಿಗೋಸ್ಕರ ಕೊಡಬೇಕು. 23 ಅವರ್ಸು ಅದೊಂಥರ ಮಿಷಿನ್ ಥರ ನಮ್ಮ ಬಾಡಿ ಮಿಷಿನ್. ಈ ಒಂದು ಸ್ಕೂಟ್ರು ತೊಗೊಂಡ್ರು, ಈ ಒಂದು ಮಿಕ್ಸಿ ತೊಗೊಂಡ್ರು, ಹೇಗೆ ಅದನ್ನು ಮೇಂಟೆನೆನ್ಸ್ ಮಾಡ್ತಾ ಹೋಗ್ತೀವಿ, ನಮ್ಮ ಬಾಡಿನೂ ಅಷ್ಟೇ ನಾವು ಮೇಂಟೈನ್ ಮಾಡಿಕೊಂಡ್ರೇ ತುಂಬ ವರ್ಷ ಕರೆಕ್ಟಾಗಿ ನಡೆಯುತ್ತೆ. ಈಗ ಕೆಲವ್ರು ಹೇಳ್ತಾರೆ, ನಾನು ವಾಷಿಂಗ್ ಮಿಷಿನ್ ತೊಗೊಂಡು 30 ವರ್ಷ ಆಯಿತು, ಏನೂ ಪ್ರಾಬ್ಲಮೇ ಬಂದಿಲ್ಲ, ನಾನು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೀನಿ ಅಂದರೆ ಅರ್ಥ ಏನು ಅಂದರೆ, ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ ಅದಕ್ಕೆ. ಆಗ ಅದೇ ಥರ ಬಾಡಿನೂ ಅಷ್ಟೇ ನೀರು ಕೊಡ್ತಾ ಇರಬೇಕು, ವಾಕಿಂಗ್ ಮಾಡಬೇಕು, ಮೆಡಿಟೇಷನ್ ಮಾಡ್ತಾ ಇರಬೇಕು, ಎಕ್ಸಸೈಸ್ ಮಾಡಬೇಕು, ಯೋಗ ಆದರೆ ಯೋಗ ಮಾಡಬೇಕು. ಏನಾದರೂ ನಿಮಗೆ ಥೈರಾಯ್ಡ್ ಮೆಡಿಸಿನ್ಸ್ ತೊಗೋತಾ ಇದ್ದರೆ ಮೆಡಿಸಿನ್ಸ್ ತೊಗೋಬೇಕು ಅಂದರೆ ಅದನ್ನು ಕೇರ್ ಮಾಡಬೇಕು. ನಮ್ಮ ಬಾಡಿ ಕೋಆಪರೇಟ್ ಮಾಡ್ತಾ ಇದೆ ಅಲ್ವಾ, ನಾವು ಕೆಲಸ ಮಾಡಬೇಕು, ಏನಾದ್ರು ಟೀಚ್ ಮಾಡಬೇಕು, ನಾವು ಓದ್ಕೋಬೇಕು. ನಮ್ಮ ಬ್ರೈನ್ನ, ನಮ್ಮ ಬಾಡಿನ ನಾವು ಯೂಸ್ ಮಾಡ್ತಾನೆ ಇರ್ತೀವಿ. ಮನೆ ಅಡುಗೆ ಕೆಲಸ, ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಇದನ್ನೆಲ್ಲ ಮಾಡಬೇಕು ಅಂದರೆ ನಮ್ಮ ಬಾಡಿನ ಯೂಸ್ ಮಾಡ್ಕೋತಿದ್ವಿ ಅಂದರೆ ಅದನ್ನು ನಾವು ಕೇರ್ ಮಾಡೋಂಗೆ. ಫಸ್ಟ್ ಸ್ಟೆಪ್ಪು ಬಂದು ನಾವು ನಮ್ಮ ಬಾಡಿ ಬಗ್ಗೆ ಕೇರ್ ತೊಗೊಳ್ಬೇಕು. ಅದು ಇಂಪಾರ್ಟೆಂಟು. ನಾನು ಏನೇ ಬ್ಯುಸಿ ಇದ್ದರೂ ಕೂಡ ಅದನ್ನು ಒಂದು ಮಾರ್ನಿಂಗ್ ಹ್ಯಾಬಿಟ್ ಅಂತಲೇ ಅಂದ್ಕೊಂಡಿರ್ತೀನಿ. ಡೈಲಿ ಇದನ್ನು ಫಾಲೋ ಮಾಡ್ತೀನಿ. ನೆಕ್ಸ್ಟ್ ಬಂದು ಒಂದು ಫ್ರೆಶ್ ಮೈಂಡ್ ಇಟ್ಕೋಬೇಕು. ನೆಗೆಟಿವ್ ಮೈಂಡಿಂದನೇ ಎದ್ದರೆ ಇಡೀ ದಿನ ನೆಗೆಟಿವ್ ಆಗೇ ಇರುತ್ತೆ ಅಂತಲೇ ಹೇಳ್ಬೋದು. ನಾನು ಒಂದು ಪಾಸಿಟಿವ್ ನೋಟಿಂದ ಎದ್ದೇಳಬೇಕು. ಎಲ್ಲಪ್ಪ ನಂದು ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ, ಎಲ್ಲ ಒಳ್ಳೇದಾಗ್ತಾ ಇದೆ, ಒಳ್ಳೇದಾಗುತ್ತೆ ಅಂತಲೇ ಅಂದ್ಕೊಳ್ತಾ ನಾವು ಡೇನ ಸ್ಟಾರ್ಟ್ ಮಾಡಬೇಕು.
ಮೈಂಡ್ ರಿಲ್ಯಾಕ್ಸ್ ಆಗಿದ್ದರೆ ನಾವು ಇಡೀ ದಿನ ಸ್ಟ್ರೆಸ್ ಫ್ರೀಯಾಗಿ ಕೆಲಸ ಮಾಡ್ಕೋಬೋದು. ಬೆಳಗ್ಗೆನೇ ನಾವು ಸ್ಟ್ರೆಸ್ ತೊಗೊಂಡು ಎದ್ದೇಳೋದೇ ಲೇಟಾಗಿ ಎದ್ದೇಳ್ಬಿಟ್ರೆ ಆಗಲೇ ಒಂದು ಸ್ಟ್ರೆಸ್ಸು. ಸೊ ಆದಷ್ಟು ಗ್ರ್ಯಾಜುಲಿ ಈಗ ನೀವು 6 ಗಂಟೆಗೆ ಎದ್ದೇಳ್ತಾ ಇದ್ದೀರಾ ಅಂದರೆ ಒಂದು 10 ನಿಮಿಷ ಮೊದಲೇ ಎದ್ದೇಳೋದು. 5:50ಗೆ, ಆಮೇಲೆ 5:40ಗೆ, ಈ ರೀತಿ ನಿಧಾನಕ್ಕೆ ಬೇಗ ಎದ್ದೇಳೋದನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಬೇಗ ಏಳೋದ್ರಿಂದ ನಮಗೂ ನಾವು ಟೈಮ್ ಕೊಡ್ಬೋದು. ಆಮೇಲೆ ಎಲ್ಲ ಕೆಲಸಗಳು ರಿಲ್ಯಾಕ್ಸಾಗಿ ಆಗ್ತಾ ಇರುತ್ತೆ. ಇಲ್ಲಾಂದರೆ ಟೆನ್ಷನಲ್ಲಿ ಬೆಳಗ್ಗೆನೇ ಟೆನ್ಷನಿಂದ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ರಿಲೇಷನ್ಶಿಪ್ ಹಾಳು, ಮೂಡ್ ಹಾಳು, ಸ್ಟ್ರೆಸ್ಸು. ಅದಕ್ಕೆ ಯಾವಾಗಲೂ ಮೈಂಡನ್ನ ರಿಲ್ಯಾಕ್ಸಾಗಿ ಇಟ್ಕೊಂಡು ಎದ್ದೇಳಬೇಕು. ಫಸ್ಟ್ ಬಂದು ನಮ್ಮ ಬಗ್ಗೆ ನಾವು ಕೇರ್ ತೊಗೋಬೇಕು. ಸೆಕೆಂಡ್ ಬಂದು ಮೈಂಡನ್ನ ರಿಲ್ಯಾಕ್ಸಾಗಿ ಇಟ್ಕೋಬೇಕು. ಥರ್ಡ್ ಬಂದು ಸಿಂಪಲ್ಲಾಗಿ ವರ್ಕ್ ಮೆಥಡ್ಸ್ನ ಕಲಿಬೇಕು. ಈಗ ಕುಕ್ ಮಾಡ್ತಾಯಿರ್ತೀವಿ, ಅಡುಗೆ ಮಾಡ್ತಾಯಿರ್ತೀವಿ, ಕಿಚನ್ನು ಕೂಡ ಸೈಮಲ್ಟೇನಿಯಸ್ ಆಗಿ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು. ಊಟ ಮಾಡಿದ ತಕ್ಷಣ ಸಿಂಕಲ್ಲಿ ಪಾತ್ರೆ ಹಾಗೆ ಇಟ್ಕೊಳ್ದೆ ನೀಟಾಗಿ ತೊಳೆದಾಕುವಂಥದ್ದು. ಸ್ಪ್ರೇ ಬಾಟ್ಲ್ ಇಟ್ಕೊಂಡು ಅದು ಏನದು ಸ್ಲ್ಯಾಬೆಲ್ಲ ನೀಟಾಗಿ ತೊಳುವಂಥದ್ದು, ನೀಟಾಗಿ ಒರೆಸುವಂಥದ್ದು. ಇದನ್ನೆಲ್ಲ ಮೆಥಡ್ನ ಫಾಲೋ ಮಾಡ್ಕೊಂಬಿಟ್ರೆ ಎಲ್ಲ ಪ್ರಾಬ್ಲಮ್ಸ್ಗೂ ಒಂದು ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ. ಇಲ್ಲಾಂದರೆ ನಿಮಗೆ ಮೂಡಿಲ್ಲ, ಮಾಡೋಕ್ಕೊಂಥರ ಸುಸ್ತಾಗ್ತಾಯಿದೆ ಅಂದರೆ ಒಂದು 5 ಮಿನಿಟ್ಸ್ ರೂಲ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಯಾವುದಾದ್ರೂ ಒಂದು ಕೆಲಸನ 5 ಮಿನಿಟ್ಸ್ ಮಾಡ್ತೀನಿ ಅಂತ ಹೋಗಿ ಅದು ಆಟೋಮೆಟಿಕ್ಕಾಗಿ ನೀವು ಇಂಟ್ರೆಸ್ಟ್ ಬಂದುಬಿಡುತ್ತೆ. 5 ನಿಮಿಷ ಪಾತ್ರೆ ತೊಳೆಯೋಣ ಅಂತ ಇಟ್ಕೊಂಬಿಟ್ರೆ 5 ನಿಮಿಷಕ್ಕೆ ಹೋಗೋಣ ಅಂತ ಅಂದ್ಕೊಂಬಿಟ್ರೆ ನಿಮಗೆ ಅನಿಸುತ್ತೆ ಇನ್ನೊಂದೆಷ್ಟು ಸ್ವಲ್ಪ ಇದೆ ಅಂತ ತೊಳ್ಕೊಂಬಿಡ್ತೀವಿ. ಇಲ್ಲಾಂದರೆ 5 ಮಿನಿಟ್ಸ್ ಆದಮೇಲೆ ಬೇಕಾದ್ರೆ ಸುಸ್ತಾದರೆ ಬಂದುಬಿಡಿ. 5 ಮಿನಿಟ್ಸ್ ಅಂತ ನಾವು ಸ್ಟಾರ್ಟ್ ಮಾಡ್ಕೊಂಬಿಡ್ಬೇಕು ಕೆಲಸನ. ಅದು 5 ಮಿನಿಟ್ಸ್ ರೂಲ್ ಅಂತ ಹೇಳ್ತೀವಿ. ಯಾವಾಗಲೂ ಅಷ್ಟೇ ಸಿಂಪಲ್ ಮೆಥಡ್ಸ್ನ ನಾವೇ ಕಂಡುಹಿಡ್ಕೋಬೇಕು, ಶಾರ್ಟ್ಕಟ್ಸ್ನ ಕಂಡುಹಿಡ್ಕೋಬೇಕು. ಬೆಳಗ್ಗೆ ಕಿಚನಲ್ಲಿ ಹೋಗಿದ ತಕ್ಷಣವೇ ಎಲ್ಲ ಅಡುಗೆಗಳು ಮಾಡಿ ಬಂದುಬಿಡಬೇಕು. ಪದೇ ಈಗ ಬೆಳಗ್ಗೆ ಹೋಗು, ಮತ್ತೆ ಮಧ್ಯಾಹ್ನ ಹೋಗು, ಮತ್ತೆ ಸಂಜೆ ಹೋಗು. ನಾನು ಅಂದ್ಕೊಂಡಿದ್ದೇನು ಅಂದರೆ ಬೆಳಗ್ಗೆ ತಿಂಡಿ ತಿಂತೀವ, ಆಗ ಯೂಸ್ ಮಾಡ್ಕೊಂಡಿರೋ ಪಾತ್ರೆನ, ತಿಂದಿರೋ ಪಾತ್ರೆಗಳನ್ನ ತೊಳಿತೀವಿ. ಮತ್ತೆ ಮಧ್ಯಾಹ್ನನೂ ಅದೇ ಆಗುತ್ತೆ, ಮತ್ತೆ ಸಂಜೆನೂ ಅದಾಗುತ್ತೆ. ಬಟ್ ಒಂದೇ ಸತಿ ನಾವು ನೀಟಾಗಿ ಮಾಡಿಟ್ಟು ಬಂದುಬಿಟ್ರೆ ಆಮೇಲೆ ಏನಾಗುತ್ತೆ ಅಂದರೆ ಇಡೀ ದಿನದ್ದು ನೀಟಾಗಿ ಬೆಳಗ್ಗೆನೇ ಮಾಡಿ ಬಂದುಬಿಟ್ರೆ ಜಸ್ಟ್ ಊಟ ಮಾಡಿರೋ ತೊಳೆಯೋದು ಮಾತ್ರನೇ ಇರುತ್ತೆ. ಬೆಳಗ್ಗೆನೇ ಕ್ಲೀನಿಂಗ್ ಎಲ್ಲ ಆಗೋಗುತ್ತೆ. ಸ್ವಲ್ಪ ಸ್ಟ್ರೇನ್ ಕಡಿಮೆ, ನಮಗೆ ನಾವೇ ಸ್ಟ್ರೇನ್ ಕಡಿಮೆ ಮಾಡಿಕೊಂಡು ಸ್ಟ್ರೆಸ್ ಹೀಗೆ ಕಡಿಮೆ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೋಬೇಕು ಅಂತ ನಾವೇ ಕಲಿಬೇಕು. ಆಗ ಒಂಥರ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ಕೋಬೋದು ಸ್ಟ್ರೆಸ್ ಇಲ್ದಂಗೆ. ನೆಕ್ಸ್ಟು ಎಲ್ಲನೂ ಅದ್ರ ಜಾಗಕ್ಕೇ ಇಡಬೇಕು. 4th ಪಾಯಿಂಟ್ ಯಾವಾಗ್ಲೂ ನಾವೇನಾದರೂ ತೊಗೋತೀವಿ, ಮಕ್ಳಿಗೂ ಹೇಳ್ಕೊಡ್ಬೇಕು, ಮನೇಲಿರೋರ್ಗೂ ಹೇಳ್ಕೊಡ್ಬೇಕು. ನಾವೇನಾದರೂ ಒಂದು ಚಿಕ್ಕ ಬಾಚಣಿಕೆ ತೊಗೊಂಡ್ರು, ಒಂದು ಸೂಜಿ ತೊಗೊಂಡ್ರು ಅದಕ್ಕೆ ಅದರ ಜಾಗನ ಕೊಟ್ಟು ಆ ಜಾಗದಲ್ಲಿ ಇಟ್ಬಿಟ್ರೆ ತಪ್ಪುತ್ತೆ, ಟೆನ್ಷನ್ ತಪ್ಪುತ್ತೆ. ಆರ್ಗನೈಸ್ ಮಾಡಬೇಕು ಅನ್ನೋದೂ ಅದು ಸ್ಪೆಷಲ್ಲಾಗಿ ಏನೋ ನಮ್ಗೆ ಆರ್ಗನೈಸ್ ಮಾಡಬೇಕು, ಕ್ಲೀನ್ ಮಾಡಬೇಕು ಅಂತ ಏನಿರಲ್ಲ. ಅದು ಅದರ ಜಾಗದಲ್ಲಿ ಇರುತ್ತೆ, ನೀಟಾಗಿರುತ್ತೆ, ಟೆನ್ಷನ್ ಇರಲ್ಲ ನಮಗೆ. ಈ ದಿನಾನು ಹುಡುಕಬೇಕು ಅನ್ನೋ ತುಂಬ ಇರಿಟೇಷನ್ ಅಂದರೆ ನನಗಂತೂ ಹುಡುಕೋದು ಏನಾದ್ರು ಸಿಕ್ಕಲ್ಲ ಅಂದರೆ ಮಕ್ಕಳು ಎಲ್ಲೆಲ್ಲೋ ಇಟ್ಬಿಟ್ಟಿರ್ತಾರೆ, ಬೆಳಗ್ಗೆ ಹೊತ್ತು ಟೆನ್ಷನ್ ಆಗುತ್ತೆ. ಅದರ ಬದಲಾಗಿ ನಾನು ಹಿಂದಿನ ದಿನವೇ ಅವ್ರಿಗೂ ಹೇಳ್ಕೊಟ್ಟಿರ್ತೀನಿ, ಈ ಸಾಕ್ಸ್ ಇಲ್ಲೇ ಇಡಬೇಕು, ನೀವು ವಾಶ್ ಮಾಡಿದ ತಕ್ಷಣ. ಅವ್ರ ಬಟ್ಟೆಗಳು ಈ ನಡುವೆ ಏನು ಮಾಡ್ತಿದ್ದೀನಿ ಅಂದರೆ ಬಟ್ಟೆ ಎಲ್ಲ ಒಣಗಾದ್ಮೇಲೆ ಸಪ್ರೇಟ್ ಮಾಡಿಬಿಡ್ತೀನಿ. ಅವ್ರವ್ರ ಬಟ್ಟೆಗಳು ಅವರೇ ಮಡ್ಚ್ಕೋಬೇಕು ಅನ್ನೋ ಒಂದು ಜವಾಬ್ದಾರಿನ ಈಗಲಿಂದನೇ ಕಲಿಸ್ಬೇಕು ಅವ್ರಿಗೆ. ನೀವು ಯಾಕೆ ಅಂದರೆ ಅವ್ರು ಮಡ್ಚ್ಕೊಂಡ್ರೆ ಅವ್ರು ಕೆದ್ರಲ್ಲ. ನಾವು ಮಡ್ಚಿರ್ತೀವಿ ಅಂದರೆ ನೀಟಾಗಿ ಎಲ್ಲ ಕೆದರ್ಬಿಡ್ತಾರೆ, ಎಲ್ಲಂದರಲ್ಲೇ ಹಾಕ್ತಾರೆ ಬಟ್ಟೆಗಳನ್ನ. ಒಂದು ಡಿಸಿಪ್ಲಿನ್ ಅನ್ನೋದು ಬರಲ್ಲ. ಇಬ್ಬರು ಈಗೇನು ಇವಳು 1st ಸ್ಟ್ಯಾಂಡರ್ಡು, ಅವ್ರು 7th, ಅವಳಂತೂ ದೊಡ್ಡವಳು, ಅವಳು ಮಾಡ್ಕೋತಾನೆ ಇದ್ಲು. ಈಗ ಚಿಕ್ಕವಳಿಗೂ ಸ್ವಲ್ಪ ಲೈಟಾಗಿ ನಾನು ಗೈಡೆನ್ಸ್ ಕೊಡ್ತೀನಿ, ಈ ಥರ ಮಡ್ಚು, ಈ ಥರ ಇಟ್ಕೊ ಅಂತ. ಪಾಪ ಮಕ್ಕಳೇ ಎಷ್ಟು ಡಿಸಿಪ್ಲಿನ್ನಾಗಿ ಕಲಿತಾರೆ. ದೊಡ್ಡವರು ಓದೋ ವಿಷಯದಲ್ಲಿ ಸ್ವಲ್ಪ ಡಿಲೇ ಮಾಡ್ತಾರೆ. ನನ್ನ ಕೆಲಸ ಮಾಡು ಅಂತ ಹೇಳ್ತಿದ್ರೆ ಅಮ್ಮ ಸ್ವಲ್ಪ ಓದ್ಕೊಳ್ಳೋದಿದೆ ಆಮೇಲೆ ಮಾಡ್ತೀನಿ ಅಂತಾಳೆ. ಬಟ್ ನಾನು ತುಂಬ ಓದೋದಿದೆ ಅಂದರೆ ತುಂಬ ಸ್ಟ್ರೆಸ್ ಕೊಡಲ್ಲ. ಎಕ್ಸಾಮ್ ಟೈಮಲ್ಲಿ ಏನೂ ಕೊಡಲ್ಲ, ಎಲ್ಲ ನಾನೇ ಮಾಡ್ಕೋತೀನಿ. ಇಲ್ಲ ಅಂದರೆ ಎಕ್ಸಾಮ್ ಏನೂ ಇಲ್ಲ, ಸ್ವಲ್ಪ ಈಸಿಯಾಗಿದ್ದಾರೆ ಅಂದರೆ ಅವ್ರಿಗೂ ಕೆಲಸ ಹೇಳ್ಕೊಡ್ತಾ ಇರ್ತೀನಿ. ಯಾಕೆಂದರೆ ಅವರು ಕಲಿಬೇಕು. ಎಲ್ಲ ಬಾಯ್ಸು ಗರ್ಲ್ಸು ಅಂತಲ್ಲ, ಎಲ್ಲರೂ ಅಷ್ಟೇ ಅವ್ರವ್ರ ಕೆಲಸನ ಅವ್ರವ್ರು ಮಾಡೋದನ್ನು ಕಲಿಬೇಕು, ಮ್ಯಾನೇಜ್ ಮಾಡ್ಕೊಳ್ಳೋದು ಕಲಿಬೇಕು. ಎಷ್ಟೇ ಕೆಲಸ ಇದ್ದರೂ ಕೂಡ ಮ್ಯಾನೇಜ್ ಮಾಡ್ಕೊಳ್ಳೋದು ಕಲಿಬೇಕು. ನೆಕ್ಸ್ಟ್ ಬಂದು ಎಷ್ಟೇ ಸುಸ್ತಾಗಿದ್ರೂ ಕೂಡ ಏನೋ ಸ್ವಲ್ಪ ಟೈಮ್ ತೊಗೊಂಡು ಇಮಿಡಿಯೇಟಾಗಿ ಕ್ಲೀನಿಂಗ್ನ ಮಾಡ್ಕೊಂಬಿಡ್ಬೇಕು. ತಿಂದಾಗಿದ ತಕ್ಷಣ ಡೈನಿಂಗ್ ಟೇಬಲ್ನ ಕ್ಲೀನು, ಅಡುಗೆ ಮಾಡಿದ ತಕ್ಷಣ ಕಿಚನ್ನ ಕ್ಲೀನು. ಯಾವಾಗಲೂ ಅಷ್ಟೇ ಒಂದು ಟೈಮರ್ ಇಟ್ಕೊಂಡ್ರೆ ಬೆಸ್ಟು ಅಂತ. ನಾನು ರೂಮ್ 1ಗೆ ಒಂದು 15 ನಿಮಿಷ ಕ್ಲೀನ್ ಮಾಡೋಕ್ಕೆ, ರೂಮ್ 2ಗೆ ಒಂದು 15 ನಿಮಿಷ ಅಂತ ಟೈಮರ್ ಇಟ್ಕೊಂಡ್ಬಿಟ್ರೆ ನಮ್ಮ ಮೊಬೈಲಲ್ಲಂತೂ ಸ್ಟಾಪ್ ಕ್ಲಾಕ್ ಇದ್ದೇ ಇರುತ್ತೆ. ಇಲ್ಲಾಂದರೆ ಸ್ಟಾಪ್ ಕ್ಲಾಕ್ ಇಲ್ಲದೇ ಇದ್ದರೂ ಗಡಿಯಾರದಲ್ಲಿ ಒಂದು 20 ನಿಮಿಷ ಆ ಟೈಮ್ ಮುಂಚೆನೇ ನಾವು ಕೆಲಸ ಮುಗಿಸ್ಬಿಟ್ಟಿರ್ತೀವಿ. ಅಷ್ಟು ನಮಗೆ ಮೋಟಿವೇಶನ್ ಬರುತ್ತೆ ಟೈಮ್ ಲಿಮಿಟ್ ಇಟ್ಕೊಂಡ್ಬಿಟ್ರೆ ಅಂತೂ. ಇಲ್ಲ ಅಂದರೆ ಇಡೀ ದಿನ ಮಾಡ್ತಾನೆ ಇರ್ತೀವಿ. ಎಷ್ಟು ಜಲ್ದಿ ಕೆಲಸ ಮಾಡ್ತೀವೋ ಅಷ್ಟು ನಾವು ರಿಲ್ಯಾಕ್ಸ್ ಆಗಿರ್ತೀವಿ, ಅಷ್ಟು ನಮಗೆ ಫ್ರೀ ಟೈಮ್ ಸಿಗುತ್ತೆ, ನಮಗೋಸ್ಕರ ನಮಗೆ ಟೈಮ್ ಸಿಗುತ್ತೆ. ಸೊ
ಯಾವಾಗಲೂ ಅಷ್ಟೇ ಎಷ್ಟು ಬೇಗ ಕೆಲಸಗಳಾಗುತ್ತೋ ಅಷ್ಟು ಬೇಗ ನಾವು ಕೆಲಸ ಮಾಡ್ತಾ ಇರಬೇಕು. ನೆಕ್ಸ್ಟ್ ಬಂದು 1 ಮಿನಿಟ್ ರೂಲ್ ಫಾಲೋ ಮಾಡಬೇಕು. 1 ಮಿನಿಟಲ್ಲಿ ನಾನು ಕೂತ್ಕೊಂಡಿರ್ತೀನಿ ಅಂದ್ಕೊಳ್ಳಿ ಒಂದು ರೂಮಲ್ಲಿ, ಅಲ್ಲಿ ಸುತ್ತಲೂ ಯಾವುದನ್ನ ಆ ರೂಮಿಗೆ ಸಂಬಂಧ ಪಡದೇ ಇರೋವಂಥ ವಸ್ತುಗಳಿದೆಯಾ ಅಂತ ನೋಡ್ಬಿಟ್ಟು ಅದ್ರ ಜಾಗದಲ್ಲಿ ಇಟ್ಟಿಡುವಂಥದ್ದು. ಈ ಸಣ್ಣ ಪುಟ್ಟ ಕೆಲಸಗಳು ಮಾಡೋದ್ರಿಂದನೂ ನಮ್ಮ ಮನೆ ಎಷ್ಟು ಕ್ಲೀನಾಗಿರುತ್ತೆ, ಹೈಜಿನಿಕ್ ಆಗಿರುತ್ತೆ ಮತ್ತು ಡಿಸಿಪ್ಲಿನ್ಡ್ ಆಗಿರುತ್ತೆ. ಯಾವಾಗಲೂ ಅಷ್ಟೇ ಮಕ್ಕಳಿರೋ ಜಾಗದಲ್ಲಿ ಗಲೀಜು ಇದ್ದೇ ಇರುತ್ತೆ, ಬಟ್ ಹಾಗಂತ ಹಾಗೆ ಬಿಡೋಕ್ಕಾಗಲ್ಲ. ಆದಷ್ಟು ಮಕ್ಳಿಗೂ ಒಂದು ಏಜ್ ಬಂದಾದಮೇಲೆ ಒಂದು 5-6 ವರ್ಷಕ್ಕೆಲ್ಲ ಅವ್ರಿಗೆ ಬುದ್ಧಿ ಬಂದುಬಿಟ್ಟಿರುತ್ತೆ. ಸ್ವಲ್ಪ ಅವ್ರ ವಸ್ತುನ ಅವರು ಬೇರೆ ಎಲ್ಲೂ ಹಾಕದೇ ಇದ್ದರೆ ಸಾಕು, ನಾವು ಎಲ್ಲಿ ಇಟ್ಟಿರ್ತೀವಿ ಅದನ್ನೇ ಆ ಜಾಗದಲ್ಲಿ ಇಡಬೇಕು ಅನ್ನೋದು ಅವ್ರ ತಲೆಗೆ ಬಂದುಬಿಟ್ರೆ, ನಾವು ಮನೆಯಲ್ಲಿರೋ ಅಷ್ಟೇ ನಾವುಗಳು ಅಷ್ಟೇ ಏನು ಅದ್ರ ವಸ್ತು ಅದರದಲ್ಲ, ಆ ಜಾಗ ಅಲ್ಲ ಅಂದರೆ ಎತ್ತಿ ಇಟ್ಬಿಡ್ಬೇಕು. ನೆಕ್ಸ್ಟ್ ಬಂದು ಡೈಲಿ ಒಂದು ಕಾರ್ನರ್ನ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು. ಫಾರ್ ಎಕ್ಸಾಂಪಲ್, ನಾನು ಏನೋ ಒಂದು ಸೆಕ್ಷನ್ ಕ್ಲೀನ್ ಮಾಡ್ಕೋಬೇಕು ಅಂದರೆ ಯಾವಾಗಲೂ ಆ ಸೆಕ್ಷನ್ಗೆ ಕ್ಲೀನ್ ಮಾಡ್ಕೊಳ್ಳೋಕೆ ಏನೇನು ಬೇಕು ಅಂತ ಒಂದು ಬ್ಯಾಸ್ಕೆಟಲ್ಲಿ ಇಟ್ಕೊಂಡಿರಬೇಕು. ಅದಕ್ಕೊಂದು ಕಾಲಿನ್ ಬೇಕು, ಒಂದು ಬಟ್ಟೆ ಬೇಕು, ಈ ಥರ ಕೊಡ್ಬೇಕು, ಒಂದು ಚಿಕ್ಕ ಬ್ರಷ್ ಬೇಕು, ಒಂದು ಟೂತ್ ಬ್ರಷ್ಷು, ಎಲ್ಲ ಮೂಲೆಯೆಲ್ಲ ಏನಾದ್ರು ಜೇಡ ಕಟ್ಟಿದರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಂದು ಡ್ರೈ ಕ್ಲಾತ್ ಬೇಕು. ಇದನ್ನೆಲ್ಲ ಒಂದು ಬ್ಯಾಸ್ಕೆಟಲ್ಲಿ ಹಾಕಿಟ್ಕೊಂಡ್ಬಿಟ್ರೆ, ಈಗ ನಾವು ಒಂದು ಕೆಲ್ಸಕ್ಕೆ ಹೋಗ್ತೀವಿ ಅಂದರೆ ಆ ಕೆಲಸಕ್ಕೆ ಹೊರಗಡೆ ಎಲ್ಲೋ ಕೆಲ್ಸಕ್ಕೆ ಹೋಗ್ತೀವಿ ಅಂದರೆ ಎಷ್ಟು ಆರ್ಗನೈಸ್ಡಾಗಿ ಮಾಡ್ತೀವಿ. ಮನೆ ಕೆಲಸನೂ ಕೂಡ ನಾವು ಹೊರಗಡೆ ಕೆಲಸ ಥರನೇ ಅಷ್ಟೇ ಆರ್ಗನೈಸ್ಡಾಗಿ ಮಾಡಬೇಕು. ಹೊರಗಡೆ ಕೆಲಸ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನೋಡಿ ಅಲ್ಲೆಲ್ಲ ಫೈಲ್ಸ್ ಮೇಂಟೈನ್ ಮಾಡ್ತಿರ್ತೀವಿ, ಎಲ್ಲ ಕೇಳ್ತಾರೆ, ಅಕೌಂಟಬಿಲಿಟಿ ಇರಬೇಕು ನಾವು ಅಂತ ಪ್ರತಿಯೊಂದು ನೀಟಾಗಿ ಮಾಡ್ತಾಯಿರ್ತೀವಿ. ಮನೆಯಲ್ಲೂ ಅಷ್ಟೇ ನಮಗೋಸ್ಕರ ನಾವು ಅಕೌಂಟಬಲ್, ಯಾರ್ದೋಗೋಸ್ಕರಗಿಂತ ನಮ್ಮನೆ ನಾವು ಕ್ಲೀನಾಗಿ ಇಟ್ಕೊಂಡಿರಬೇಕು ಅಂತ ಪ್ರತಿಯೊಂದು ಸೆಕ್ಷನ್ನು ಸೆಲೆಕ್ಟ್ ಮಾಡಿಕೊಂಡು ಒಂದು ಕಾರ್ನರ್ ಒಂದಿನ ಅಷ್ಟೇ, ಒಂದು ಚಿಕ್ಕ ಕಾರ್ನರು, ಅದು ವರ್ಕಿಂಗ್ ವುಮೆನ್ ಅಂತೂ ಒಂದು ಚಿಕ್ಕ ಕಾರ್ನರು ಸೆಲೆಕ್ಟ್ ಮಾಡ್ಕೊಂಡು ಹೋದ್ರು ಅಂತೂ ಒಂದು 15 ದಿನಕ್ಕೆ ಪೂರ್ತಿ ಮನೆ ಕ್ಲೀನಾಗಿ ಹೋಗುತ್ತೆ. ಮತ್ತೆ 1-2 ದಿನ ಬ್ರೇಕ್ ತೊಗೊಂಡು ಮತ್ತೆ ಒಂದು ಚಿಕ್ಕ ಸೆಕ್ಷನು, ಅದು 10-15 ನಿಮಿಷ ಕ್ಲೀನಿಂಗು, ಕೆಲವೆಲ್ಲ 10 ನಿಮಿಷಕ್ಕೆಲ್ಲ ಮುಗಿದೋಗುತ್ತೆ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಬಂದರೆ ಡೈಲಿ ನಾವು ಪ್ಲ್ಯಾನ್ ಮಾಡ್ಕೋಬೇಕು. ಒಂದು ಪೇಪರಲ್ಲಿ ಬರ್ಕೊಳ್ಳೋವಂಥದ್ದು ಅಥವಾ ತಲೆಯಲ್ಲೇ ಇವತ್ತೇನೆ ಅಂದ್ಕೊಂಡ್ರೆ ಸಾಕು, ನಿಮಗೆ ಬರೆಯೋಕ್ಕೂ ಟೈಮ್ ಇಲ್ಲ ಅಂದರೆ ಇವತ್ತು ಅಂದ್ಕೊಂಬಿಟ್ರೆ ನಾಳೆ ಇದಿಷ್ಟು ಚಿಕ್ಕ ಒಂದು ಸೆಕ್ಷನ್ ಶೆಲ್ಫ್ನ ಕ್ಲೀನ್ ಮಾಡೋಣ, ಅಡುಗೆ ಮನೆಯದು ಇದಷ್ಟು ಚಿಕ್ಕ ಒಂದು ಪೋರ್ಷನ್ನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಬಿಟ್ರೆ ಡೈಲಿ ನಾವು ಕ್ಲೀನ್ ಮಾಡ್ಕೊಂಬಿಡ್ಬೋದು. ಆಗ ನೀಟಾಗಿ ಎಲ್ಲ ಅರೇಂಜ್ ಆಗೋಗುತ್ತೆ. ನಾವು ಅದೇ ಹೇಳಿದ್ನಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇದ್ವಾ, ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಅಲ್ಲಿ ಹೆಂಗಸರು ಕೂಡ ಕೆಲ್ಸಕ್ಕೆ ಬಂದಿದ್ದರು, ಅವ್ರ ಮಕ್ಕಳನ್ನೆಲ್ಲ ಎಷ್ಟು ಹೊರಟಾಗಲ್ಲಿ ಬಿಟ್ಟಿದ್ರು ಅಂದರೆ ನಮ್ಮ ಮನೆಯವ್ರು ಅದೇ ಹೇಳ್ತಿದ್ರು, ತುಂಬ ಮಕ್ಕಳನ್ನ ಎಷ್ಟು ಸೆನ್ಸಿಟಿವ್ ಮಾಡ್ತೀವಿ, ಮಕ್ಕಳು ಅಷ್ಟೇ ಸೆನ್ಸಿಟಿವ್ ಆಗ್ತಾರೆ. ಇವ್ರುಗಳೆಲ್ಲ ನೋಡಿ ಎಷ್ಟು ರಫ್ ಆ್ಯಂಡ್ ಟಫ್ ಆಗಿ ಬೆಳೆದಿರ್ತಾರೆ, ಇವ್ರಿಗೆ ಯಾವ ಡಿಸೀಸಸ್ಸು ಬರೋಲ್ಲ, ಏನು ಕಾಯಿಲೆನೂ ಬರೋಲ್ಲ, ಯಾವ ಸ್ಕಿನ್ ಡಿಸೀಸಸ್ಸು ಏನೂ ಬರೋಲ್ಲ. ಮಕ್ಕಳನ್ನ ಎಷ್ಟು ಸೂಕ್ಷ್ಮವಾಗಿ ಬೆಳೆಸ್ತೀವಿ ಅಷ್ಟೇ ಅವರು ಇಮ್ಯೂನ್ ಸಿಸ್ಟಮ್ನ ಲೂಸ್ ಮಾಡ್ಕೋತಾರೆ ಅಂತ ನನಗೂ ಅದು ನಿಜ ಅನಿಸ್ತು. ಎಷ್ಟು ಹೊರಟಾಗಿ ಬೆಳೆಸ್ತಾ ಇರ್ತಾರೆ, ಅಲ್ಲೇ ಹಾಲು ಕುಡಿಸ್ತಾರೆ, ಅಲ್ಲೇ ಮಲಗಿಸ್ತಾರೆ, ಎಷ್ಟು ಆರಾಮಾಗಿ ಅವರು ಅಳ್ತಾ ಇರ್ತಾರೆ, ಆಮೇಲೆ ಅವರೇ ಸಮಾಧಾನ ಮಾಡ್ಕೋತಾರೆ, ಮಣ್ಣಲ್ಲೆಲ್ಲ ಆಡ್ತಿರ್ತಾರೆ. ಸೊ ನನ್ನ ಮಗಳೂ ಅಷ್ಟೇ ಅವ್ರ ಜೊತೆ ಎಲ್ಲ ಆಡ್ಕೊಂಡು ಕೂತಿದ್ಲು. ಸೊ ಅದೆಷ್ಟು ನಿಜ, ನಾವು ಆ ಥರನೇ ಅಂದರೆ ತುಂಬ ಓವರ್ ಪ್ಯಾಂಪರಿಂಗ್, ಓವರ್ ಪ್ರೊಟೆಕ್ಷನ್ ಮಾಡ್ತಾ ಹೋದರೆ ಮಕ್ಕಳು ಅಷ್ಟೇ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ರು ಎದ್ಕೊಂಡ್ಬಿಡ್ತಾರೆ, ಅವ್ರಿಗನ್ನು ಫೇಸ್ ಮಾಡಬೇಕು ಅಂತ ಧೈರ್ಯನೂ ಬರಲ್ಲ. ಸೊ ಆದಷ್ಟು ಅವ್ರಿಗೆ ಧೈರ್ಯ ತುಂಬಿಸ್ತಾ ಇರಬೇಕು. ಅಂದರೆ ಲೈಫ್ನ ಜಗತ್ತನ್ನ ಹೆಂಗೆ ಎಕ್ಸ್ಪೋಸ್ ಮಾಡ್ಕೋಬೇಕು, ಅವರು ಹೆಂಗೆ ಲೈಫ್ನ ಲೀಡ್ ಮಾಡಬೇಕು, ಎದುರಿಸ್ಬೇಕು ಹೆಂಗೆ ಪ್ರಾಬ್ಲಮ್ಸ್ ಬಂದರೆ ಅಂತ ಕಲಿಸ್ತಾ ಹೋಗಬೇಕು ಅವರು. ನೆಕ್ಸ್ಟ್ ಬಂದು ಶಾರ್ಟ್ಕಟ್ಸ್ ಹುಡುಕಬೇಕು. 8th ಪಾಯಿಂಟು, ಯಾವಾಗಲೂ ಕುಕಿಂಗ್ ಶಾರ್ಟ್ಕಟ್ಸ್ ಹುಡುಕಬೇಕು. ಏನೇನು ಅಂದರೆ ಮೀಲ್ ಪ್ರಿಪ್ರೇಷನು, ಬೆಳ್ಳುಳ್ಳಿ, ಇದೆಲ್ಲ ನೋಡಿ ಟೈಮ್ ಕಡಿಮೆ ಆಗುತ್ತೆ, ನಮಗೆ ಸ್ಟ್ರೆಸ್ ಆಗಲ್ಲ, ಎಂಜಾಯ್ ಮಾಡ್ಕೋಬೋದು. ಈಗ ನಾವು ಝೀರೋಯಿಂದ ಸ್ಟಾರ್ಟ್ ಮಾಡಬೇಕು, ಒಂದು ಪಲಾವ್ ಮಾಡೋಕ್ಕೆ, ಏನಾದರೂ ಒಂದು ಸಾಂಬಾರು ಮಾಡೋಕ್ಕೆ ಝೀರೋಯಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಏನೂ ಪ್ರಿಪ್ರೇಷನ್ ಇಲ್ಲ, ಒಂದು ಬೆಳ್ಳುಳ್ಳಿ ಇಲ್ಲ, ಒಂದು ಕೊತ್ತಂಬರಿ ಬಿಡಿಸಿಲ್ಲ, ಏನೂ ಬಿಡಿಸಿಲ್ಲ ಅಂದರೆ ಎಷ್ಟು ಇರಿಟೇಷನ್ ಆಗುತ್ತೆ, ಆಮೇಲೆ ಸುಸ್ತಾಗುತ್ತೆ, ಟೈಮ್ ಕನ್ಸ್ಯೂಮಿಂಗು. ಬೇಗ ಪಟ ಕೆಲಸ ಮುಗಿಸ್ಕೊಂಡು ಬಂದುಬಿಡಬೇಕು ಅಂದರೆ ಆದಷ್ಟು ಮೀಲ್ ಪ್ರಿಪ್ರೇಷನ್ ಇಂಪಾರ್ಟೆಂಟು. ಹೆಂಗೆ, ಒಂದು ಏನಾದರೂ ಒಂದು ನಾಳೆಗೆನ ಅಥವಾ ಮಧ್ಯಾಹ್ನಕ್ಕೆ ಬೇಕು ಅಂದರೆ ಒಂದು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡಿರೋದು, ಈರುಳ್ಳಿ ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡಿರೋದು, ಶುಂಠಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ತುಂಬ ಬ್ಯುಸಿ ಇದ್ದೀರಾ ಅಂದರೆ ಸ್ವಲ್ಪ ತರಕಾರಿ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿರೋದು, ಕಾಯಿನ ಚಾಪ್ ಮಾಡಿಕೊಂಡು ತುರ್ಕೊಂಡು ಇಟ್ಕೊಂಡು, ಸಣ್ಣ ಪುಟ್ಟ ಮಾಡಬಾರ್ದು ಸರಿ, ಬಟ್ ನಮಗೆ ಟೈಮ್ ಸಿಗಲ್ಲ, ಏನು ಮಾಡೋಕ್ಕಾಗತ್ತೆ, ಸಣ್ಣ ಪುಟ್ಟ ನೆಕ್ಸ್ಟ್ ಡೇಗೆ ಆಗೋಷ್ಟು ಮೀಲ್ ಪ್ರಿಪ್ರೇಷನ್ ಅಂತ ಮಾಡ್ಕೊಂಬಿಟ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಟೆನ್ಷನಲ್ಲಿ ಸ್ಟ್ರೆಸ್ ಮಾಡ್ಕೊಂಡು ಕೆಲಸ ಮಾಡೋ ಬದಲು ಸ್ವಲ್ಪ ನ್ಯೂಟ್ರಿಷನಲ್ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಇಲ್ಲ ಅಂತಲ್ಲ, ಅದು ಗೊತ್ತಿರೋಂಥದ್ದು ವಿಷಯನೇ. ಫ್ರೆಶ್ ಆಗಿ ಕಟ್ ಮಾಡ್ಕೋಬೇಕು. ಬಟ್ ನಿಮಗೆ ಕಮಿಟ್ಮೆಂಟ್ಸ್ ಜಾಸ್ತಿ ಇದೆ ಅಂದರೆ ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಮೀಲ್ ಪ್ರಿಪ್ರೇಷನ್ ಆಗೋಗುತ್ತೆ. ಹೊರಗಡೆಯಿಂದ ಆರ್ಡ್ರ್ ಮಾಡ್ಕೊಂಡು ಅನ್ಹೆಲ್ದಿ ತಿನ್ನೋ ಬದಲು, ಜಂಕ್ ಫುಡ್ ತಿಂದು ಅನ್ಹೆಲ್ದಿ ತಿನ್ನೋ ಬದಲು
ಈ ರೀತಿ ಮೀಲ್ ಪ್ರಿಪ್ರೇಷನಲ್ಲಿ ಒಂದು ಸ್ವಲ್ಪ ನ್ಯೂಟ್ರಿಷನಲ್ ವ್ಯಾಲ್ಯೂ ಕಡಿಮೆ ಆಗುವಂಥ ಫುಡ್ ತಿನ್ನೋದು ಫಾರ್ ಬೆಟರ್ ಅಂತಲೇ ಹೇಳ್ಬೋದು. ಅದಕ್ಕೇ ಮೀಲ್ ಪ್ರಿಪ್ರೇಷನ್ ಅದು ತುಂಬಾ ಇಂಪಾರ್ಟೆಂಟು. ಕೆಲವು ಸತಿ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕು ನಾವು, ಎಲ್ಲ ಪ್ಲ್ಯಾನಿಂಗ್ ಮೇಲೇ ಇಂಪಾರ್ಟೆಂಟ್ ಆಗುತ್ತೆ. ನಮ್ಗೆ ಸ್ಟ್ರೆಸ್ ಯಾವಾಗ ಬರೋದು, ನಾವು ವರ್ಕ್ನ ಯಾವಾಗ ಎಂಜಾಯ್ ಮಾಡಲ್ಲ ಅಂದರೆ ಯಾವಾಗ ಪ್ಲ್ಯಾನ್ ಇರಲ್ಲ ಆಗಲೇ ಸ್ಟ್ರೆಸ್ ಬರೋದು. ಯಾವಾಗಲೂ ಅಷ್ಟೇ ಫುಲ್ ಕಿಚನ್ನ ಒಂದೇ ದಿನ ಕ್ಲೀನ್ ಮಾಡಿಬಿಡ್ತೀನಿ, ಫುಲ್ ಮನೇನ ಒಂದೇ ದಿನ ಕ್ಲೀನ್ ಮಾಡ್ಕೊಳ್ತೀನಿ ಅಂದರೆ ಅದು ಆಗದೇ ಇರೋ ಕೆಲಸ, ಟೆನ್ಷನ್ಗಳೇ ಜಾಸ್ತಿ ಅಂತ ಹೇಳ್ಬೋದು. ನೆಕ್ಸ್ಟ್ ನಾನು ಟೆನ್ಷನ್ ಫ್ರೀಯಾಗಿ ಎಂಜಾಯ್ ಮಾಡ್ಕೊಂಡು ಮಾಡೋದೇನು ಅಂದರೆ ಸಿಂಕ್ ಯಾವಾಗಲೂ ಅಷ್ಟೇ ಮ್ಯಾಕ್ಸಿಮಮ್ ಪಾತ್ರೆ ಬಿದ್ದಿದ ತಕ್ಷಣ ತೊಳೆದುಬಿಡ್ತೀನಿ ನಾನು. ನಂದು ಅದೇನೋ ರೂಲ್ ಅಂತಲೇ ಹೇಳ್ಬೋದು. ಇನ್ನೇನು ಅಡುಗೆ ಮಾಡ್ತೀನಿ, ಆ ಪಾತ್ರೆ ತೊಳೆದಾಕ್ಬಿಡ್ತೀನಿ. ಏನೂ ಇರೋಲ್ಲ, ಒಂದು 10 ಪಾತ್ರೆ ಇರುತ್ತೆ, ಅದನ್ನು ತೊಳೆದಾಕ್ಬಿಡೋದು. ಊಟ ಮಾಡ್ತೀವ ಒಂದು 20-25 ಪಾತ್ರೆಗಳು. ಮತ್ತು ಲಂಚ್ ಬಾಕ್ಸ್ಗಳು ಬರ್ತವೆ ನಾವು ಕೆಲಸಕ್ಕೆ ಸ್ಕೂಲ್ಗೆ ಎಲ್ಲ ಹೋದಾಗ. ಯಾವಾಗ ಬೀಳುತ್ತೋ ಅದು ನನಗೆ ಮೂಡ್ ಬರೋದು ಹೆಂಗೆ ಅಂದರೆ ಒಳ್ಳೆ ಘಮ ಅನ್ನೋ ಡಿಶ್ ವಾಷಿಂಗ್ ಸೋಪ್ಗಳು, ಲಿಕ್ವಿಡ್ಗಳು ಬಂದ್ಕೊಬಿಡ್ತೀನಿ. ಅದು ನನ್ನ ವೀಕ್ನೆಸ್ ಅಲ್ಲ, ಸ್ಟ್ರೆಂತ್ ಅದು. ಅಂದರೆ ನನಗೆ ಖುಷಿ ಬರುತ್ತೆ ಅಂತಾರೆ ಘಮ ಅಂತ ಇದ್ದರೆ ಅಲ್ಲೆಲ್ಲ ಪಾತ್ರೆ ತೊಳೆಯೋ ಜಾಗದಲ್ಲಿ ನಾನು ನೀಟಾಗಿ ತೊಳೆದು ಟಬ್ಬಲ್ಲಿ ಹಾಕ್ಬಿಡ್ತೀನಿ. ಆಮೇಲೆ ಅದು ನೀರೆಲ್ಲ ಸೋತ್ಕೊಂಡಾದ್ಮೇಲೆ ಇಮಿಡಿಯೇಟಾಗಿ ಅದನ್ನು ಜೋಡಿಸ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ನನಗೆ ಮೋಟಿವೇಶನ್ ಮಾಡ್ಕೊಳ್ಳೋಂಥದ್ದು ಕೆಲಸ ಮಾಡ್ಕೊಳ್ಳೋಕ್ಕೆ ಕಿಚನ್ ಸ್ಲ್ಯಾಬು ಯಾವಾಗಲೂ ಆದಷ್ಟು ನೀಟಾಗಿ ಇಟ್ಕೋಬೇಕು. ಬಟ್ ನಮ್ಮ ಮನೇಲಿ ಅದು ಆಗ್ತಾಯಿಲ್ಲ. ಯಾಕಂದರೆ ಕಿಚನ್ನು ನೀವು ನಂಬಲ್ಲ, ಇಬ್ಬರು ನಿಂತ್ಕೊಂಡ್ರೆ ಆ ಜಾಗ ಸಾಲಲ್ಲ ಕಿಚನ್ನು. ನಮ್ಮ ಯಜಮಾನ್ರಿಗೆ ಯಾವಾಗಾದ್ರು ಬಂದಾಗ ಏನಾದ್ರು ಹೆಲ್ಪ್ ಮಾಡೋಕ್ಕೆ ಇಬ್ಬರನ್ನ ನಿಂತ್ಕೊಂಡು ಕೆಲಸ ಮಾಡ್ತೀವಿ ಅಂದರೆ ಆ ಜಾಗ ಸಾಲಲ್ಲ. ಅಷ್ಟು ಇಕ್ಕಟ್ಟು, ಅಷ್ಟು ಚಿಕ್ಕದು. ಬಟ್ ಇಷ್ಟು ಇದೆಯಲ್ಲ ಅಂತಲೇ ಖುಷಿ ಪಡಬೇಕು. ಆದಷ್ಟು ನಾನು ಕಿಚನ್ ಸ್ಲ್ಯಾಬ್ನ ಕ್ಲೀನ್ ಮಾಡ್ಕೋತೀನಿ. ಬಟ್ ನಿಮ್ದು ಏನಾದರೂ ಸ್ಪೇಷಿಯಸ್ ಆಗಿದೆ, ಸ್ವಲ್ಪ ದೊಡ್ಡದಿದೆ ಅಂದರೆ ಕಿಚನ್ ಸ್ಲ್ಯಾಬ್ ಕ್ಲೀನ್ ಆಗಿದ್ದರೆ ಮೈಂಡ್ ಅಷ್ಟೇ ಕ್ಲಿಯರ್ ಆಗಿರುತ್ತೆ. ನೀಟಾಗಿ ಅಡುಗೆ ಮಾಡಿಬಿಟ್ಟು ಬಂದ್ಬಿಡ್ಬೋದು. ಅಡುಗೆ ಮಾಡಾದ್ಮೇಲೆ ಸ್ಲ್ಯಾಬ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಆ ಪಾತ್ರೆ ಅದೆಲ್ಲ ಏನಿದೆಯಲ್ಲ ಅದು ನೀವು ಇಟಾಲಿಕ್ ಕಿಚನ್ ಇದೆ ಅಂದರೆ ಕೆಳಗಡೆ ಅಥವಾ ನಾರ್ಮಲ್ ಕಿಚನ್ ಇದ್ದರೂ ಕೂಡ ಅದರ ಜಾಗ ಸೇರಿಸ್ಕೊಂಬಿಟ್ರೆ ಕಿಚನ್ ಸ್ಲ್ಯಾಬು ಕ್ಲೀನಾಗಿರುತ್ತೆ. ಬಟ್ ನಂದು ವಿಧಿ ಇಲ್ಲ, ಎಲ್ಲ ಸ್ಲ್ಯಾಬ್ ಮೇಲೆ. ಆಮೇಲೆ ನನಗೆ ಏನು ಗೊತ್ತಾ, ನಾನು ಆ್ಯಕ್ಚುಲಿ ಮಿಕ್ಸಿ ಮೇಲೆ ಎತ್ತಿಟ್ಟಿದ್ದೆ. ಅರ್ಜೆಂಟ್ಗೆ ಮಿಕ್ಸಿ ತೆಗೆದು ಕೆಳಗಡೆ ಇಡೋಷ್ಟು ಸ್ವಲ್ಪ ಒಂಥರ ಆ್ಯಂಗ್ಸೈಟಿ ಥರ ಆಗ್ತಾಯಿತ್ತು. ಆಮೇಲೆ ಅಂದ್ಕೊಂಡೆ ಇಲ್ಲ, ನೀಟ್ನೆಸ್ಗಿಂತ ನಮ್ಮ ಕಂಫರ್ಟ್ ಇಂಪಾರ್ಟೆಂಟು ಅಂತ ಅನಿಸ್ತು. ಅದಕ್ಕೆ ಈಗ ಕೌಂಟರ್ ಟಾಪ್ ಮೇಲೇ ಇಟ್ಕೊಂಡಿದ್ದೀನಿ. ಈ ಥರ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾಯಿದ್ರೆ ಎಲ್ಲ ನೀಟಾಗಿ ಆಗಿಬಿಡ್ಬೋದು, ಸ್ಟ್ರೆಸ್ ಇರಲ್ಲ. ನೆಕ್ಸ್ಟು ಅಡುಗೆಗೆ ಒಬ್ಬಟ್ಟು ಮಾಡಿಸಿದ್ವಿ, ಮತ್ತು ಕಾಬೂಲ್ ಕಟ್ಲೆದು, ಪಾಯಸ, ಕೋಸಂಬರಿ, ಪಲಾವು, ಮೊಸರು ಬಜ್ಜಿ, ಮಜ್ಜಿಗೆ, ರಸಮ್ಮು, ಅನ್ನ, ಸಾಂಬಾರು ಎಲ್ಲ ಮಿಕ್ಕಿತ್ತು. ಸಾಂಬಾರು ಅದೆಲ್ಲ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನಿಗೆ ಸ್ವಲ್ಪ ಕೊಟ್ಟು, ಅಲ್ಲಿರೋರಿಗೆಲ್ಲ ಸ್ವಲ್ಪ ಕೊಟ್ಟು, ಎಲ್ರಿಗೂ ಬಾಕ್ಸ್ ಎಲ್ಲ ಕಟ್ಟಿ ಹೊಟ್ಟೆ ತುಂಬ ಎಲ್ಲ ತಿನ್ನಿಸಿ. ನಾನು ಯಾವಾಗಲೂ ಅಷ್ಟೇ ಒಬ್ಬಟ್ಟು ಊಟ ಅಲ್ವಾ, ತುಪ್ಪ ಎಲ್ಲ ಜಾಸ್ತಿ ಆಗ್ತಾಯಿದೆ. ನಮ್ಮ ಮನೆಯವರು ಆಡ್ಕೊತಾಯಿದ್ರು, ಇವಳು ಕೈಲಿ ಕೊಡಬೇಕು ಬಡ್ಸೋಕ್ಕೆ, 30 ಜನದ್ದು 50 ಜನದ್ದು ಊಟನ 10 ಜನಕ್ಕೆ ಬಡಿಸ್ಬಿಡ್ತಾಳೆ ಇವಳು ಅಂತ. ಬಟ್ ನನಗೇನು ಹೊಟ್ಟೆ ತುಂಬ ತಿಂದ್ಬಿಟ್ಟು ಹೋಗಬೇಕು, ಪಾಪ ತುಂಬ ಕಷ್ಟಪಟ್ಟಿದ್ದಾರಲ್ವ. ಇಷ್ಟೆಲ್ಲ ಮಿಕ್ಕಿತ್ತು, ಅದನ್ನು ತೊಗೊಂಬಂದಿದ್ವಿ. ನೆಕ್ಸ್ಟ್ ಬಂದು ಇಷ್ಟೊಂದು ಮಜ್ಜಿಗೆ ಸ್ವಲ್ಪ ಹುಳಿ ಬಂದ್ಬಿಟ್ಟಿತ್ತು. ಇದನ್ನು ಕೂಡ ಡಾಗಿಗೆ ಹಾಕ್ತಿದ್ವಿ, ನಾಯಿಗೆ. ಎಷ್ಟು ಚೆನ್ನಾಗಿ ಕುಡೀತು, ಅದೊಂಥರ ನೆಮ್ಮದಿ ಅಂತಲೇ ಹೇಳ್ಬೋದು. ಸುಸೂತ್ರವಾಗೈತೆ, ಎಲ್ಲೂ ಕೂಡ ಎಲ್ಲ ಆರಾಮಾಗಾಯಿತು. ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.